ನಮಸ್ತೆ ಸ್ಟೂಡೆಂಟ್. ಇವತ್ತು ಸ್ಟಾಕ್ ಅಂಡ್ ಕಮಾಡಿಟಿ ಮಾರ್ಕೆಟ್ ಒಂದು ಮಾಡೆಲ್ ಪೇಪರ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಜಸ್ಟ್ ಇದು ರಿವಿಷನ್, ಲಾಸ್ಟ್ ಮಿನಿಟ್ ರಿವಿಷನ್ ತರ ನೀವು ನೋಡ್ಕೋಬೇಕಾಗುತ್ತೆ. ಆಮೇಲೆ ಕಂಪ್ಲೀಟ್ ಆಗಿ ಇದನ್ನೇ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ಲೈಕ್ ಓದ್ಕೊಳ್ಳಿ, ಕ್ವೆಶನ್ಸ್ ರಿಪೀಟೆಡ್ ಆಗಿರುತ್ತೆ. ಅಂದ್ರೆ ಒಂದ್ ಕ್ವೆಶನ್ ಇದ್ರೂ ಕೂಡ ನಿಮ್ಗೆ ಅದು ಮಾರ್ಕ್ಸ್ ಸ್ಕೋರ್ ಮಾಡೋ ತರನೇ ಯೂಸ್ಫುಲ್ ಆಗುತ್ತೆ ಅಲ್ವಾ. ಇಲ್ಲಿ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಕಂಪ್ಲೀಟ್ ಆಗಿ ಓನ್ ಆಗಿ ಬರೀರಿ. ಮತ್ತೆ ಪಾಯಿಂಟ್ಸ್ ಬಂದ್ಬಿಡ್ಬೇಡಿ, ರಿಪೀಟರ್ ಆಗಿ ಹೋಗ್ಬೇಡಿ. ಒಂದೇ ಸಲಿನೇ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿ ಸ್ಟೂಡೆಂಟ್, ಸರಿನಾ? ಡಿಫೈನ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ವೇರ್ ಸೆಕ್ಯೂರಿಟೀಸ್ ಸಚ್ ಆಸ್ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಆರ್ ಬಾಟ್ ಅಂಡ್ ಸೋಲ್ಡ್. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವಾಗ ನಮ್ಗೆ ಕೇರ್ ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೆ, ವೆಜಿಟೇಬಲ್ಸ್, ಫ್ರೂಟ್ಸ್ ನ ತಗೊಂಬಂದು ಸೇಲ್ ಮಾಡ್ತಾರೆ. ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ರಿಲೇಟೆಡ್ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ನ ತಗೊಂಬಂದು ಮಾರಾಟ ಮಾಡ್ತಾರೆ. ಎಕ್ಸ್ಪ್ಯಾಂಡ್ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕೊಟ್ಟಿದ್ದಾರೆ. ದೇರ್ ಮೀನಿಂಗ್ ಅಂತಂದ್ರೆ ಇಂಡಿಯಾಸ್ ಲಾರ್ಜೆಸ್ಟ್ ಎಲೆಕ್ಟ್ರಾನಿಕ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು NSE. BSE ಅಂತಾರೆ ಇಂಡಿಯಾಸ್ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಲೊಕೇಟೆಡ್ ಇನ್ ಮುಂಬೈ. ಬಾಂಬೆ ಅಂತಂದ್ರೆ ಮುಂಬೈ ಅಂತಲೂ ಕೂಡ ಕರೀತಾರೆ. ಇದಾದ್ಮೇಲೆ what do you mean by commodity market? Commodity market is a marketplace where commodities such as agricultural products, metals and energy products are traded. Commodities ನ ಅಲ್ಲಿ ಟ್ರೇಡ್ ಮಾಡ್ತಾರೆ, ಅಂದ್ರೆ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಮಾಡುವಂತದನ್ನ ಕಮಾಡಿಟಿ ಮಾರ್ಕೆಟ್ ಅಂತ ಕರೀತಾರೆ. ಲಿಸ್ಟ್ ಎನಿ ಟು ಅಗ್ರಿಕಲ್ಚರಲ್ ಕಮಾಡಿಟೀಸ್ ಟ್ರೇಡೆಡ್ ಇನ್ ಇಂಡಿಯಾ. ವೀಟ್ ಮತ್ತೆ ಕಾಟನ್ ಆರ್ ದ ಟು ಅಗ್ರಿಕಲ್ಚರಲ್ ಕಮಾಡಿಟೀಸ್ ಟ್ರೇಡೆಡ್ ಇನ್ ಇಂಡಿಯಾ. Define future contract. A future contract is an agreement to buy or sell an asset at a predetermined price on a specific future date. ಅಂದ್ರೆ ಫ್ಯೂಚರ್ ಕಾಂಟ್ರಾಕ್ಟ್ ಅಂತಂದ್ರೆ ಇವತ್ತು ಅದನ್ನ ಅಗ್ರಿಮೆಂಟ್ ಮಾಡ್ಕೊಂತಾರೆ, ಇಂಥ ಪ್ರೈಸ್ಗೆ ಪ್ರೀಡಿಟರ್ಮೈಂಡ್ ಅಂದಾಜಾಗಿ ಇಷ್ಟಕ್ಕೆ ಫ್ಯೂಚರ್ ಡೇಟ್ ಅಲ್ಲಿ ನಾನು ಸೇಲ್ ಮಾಡ್ತೀನಿ ಅನ್ನೋದನ್ನ ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ವಾಟ್ ಈಸ್ EFT? ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಇಸ್ ದ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಆಫ್ ಮನಿ ಫ್ರಮ್ ಒನ್ ಬ್ಯಾಂಕ್ ಅಕೌಂಟ್ ಟು ದಿ ಅನದರ್ ವಿತೌಟ್ ಪೇಪರ್ ಡಾಕ್ಯುಮೆಂಟ್ಸ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಪೇಪರ್ ವರ್ಕ್ ಇರಲ್ಲ. ಎಲೆಕ್ಟ್ರಾನಿಕ್ ಮುಖಾಂತರನೇ, ಡಿವೈಸ್ ಮುಖಾಂತರನೇ ನಡೆಯುವಂತದನ್ನ EFT ಅಂತ ಕರೀತಾರೆ. What is hedging in commodity market? Hedging is a risk management technique used to protect against adverse price fluctuation in commodities. Andre we cannot predict the prices alva, so it is an adverse price fluctuations in commodities. Idu one tool na, idu one technique na ನಾವು hedging ಅಂತ ಕರಿತೀವಿ. What is future and option contract? Future and options are derivative contracts. A future contract obligates parties to buy or sell an asset in the future, while option gives the right but not to obligations to do so. And the future ಅಲ್ಲಿ he can buy or sell, while option ಅಂತಂದ್ರೆ right but not the obligation, ಅಂದ್ರೆ rights ಇರುತ್ತೆ but not the purchase ಮಾಡೋ obligations to do so on ಅಂತ ಕೊಟ್ಟಿದ್ದಾರೆ. What is price rigging? Price rigging refers to the artificial manipulation of security prices to mislead investors. ಅಂದ್ರೆ ಇವಾಗ ರ್ಯಾಗಿಂಗ್ ಅನ್ನೋದು ಕೇಳಿರ್ತೀರಾ, ಅದೇ ತರ ಪ್ರೈಸ್ ರಿಗ್ಗಿಂಗ್ ಅಂತಂದ್ರೆ ಇಟ್ ಈಸ್ ಆರ್ಟಿಫಿಷಿಯಲ್ ಮ್ಯಾನಿಪುಲೇಷನ್. ಅಂದ್ರೆ ಸೆಕ್ಯೂರಿಟಿ ಪ್ರೈಸಸ್ ಬಗ್ಗೆ ಇನ್ವೆಸ್ಟರ್ಸ್ಗೆ ಮಿಸ್ಲೀಡ್ ಮಾಡ್ತಾರೆ, ಅಂದ್ರೆ ಮಿಸ್ಗೈಡ್ ಮಾಡುವಂತದನ್ನ ಪ್ರೈಸ್ ರಿಗ್ಗಿಂಗ್ ಅಂತ ಕರೀತಾರೆ. ರೈಟ್ ದ ಮೀನಿಂಗ್ ಆಫ್ ಸೆಬಿ. ನಮ್ಗೆ ಬ್ಯಾಂಕಿಗೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಬರುವಂತದ್ದು RBI. ಅದೇ ರೀತಿ ಸ್ಟಾಕ್ ಎಕ್ಸ್ಚೇಂಜ್ ರಿಲೇಟೆಡ್ ಕಂಟ್ರೋಲ್ ಎಲ್ಲ ಬಂದು ಸೆಬಿ. SEBI stands for Security Exchange Board of India, the regulatory authority for India's security market. ಇಷ್ಟು ಸೆಕ್ಷನ್ ಎ ಅಲ್ಲಿ ಮಾಡೆಲ್ ಪೇಪರ್ ಅಲ್ಲಿ ಇದ್ದಂತ ಕ್ವೆಶನ್. ಇವಾಗ ಸೆಕ್ಷನ್ ಬಿ ನೋಡೋಣ. ಎಕ್ಸ್ಪ್ಲೈನ್ ಕಾರ್ಪೊರೇಟೈಸೇಷನ್ ಅಂಡ್ ಡಿಮ್ಯೂಚುಲೈಸೇಷನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. Means converting of stock exchange into company under the Companies Act. It gives the exchange a corporate structure with professional management ಅಂತ ಕೊಟ್ಟಿರೋದ್ರಿಂದ ಕಾರ್ಪೊರೇಟೈಸೇಷನ್ ಅಂತ ಕರೀತಾರೆ. ಫೀಚರ್ಸ್ ಸ್ಪೆಷಲ್ ಅಂದ್ರೆ ಸಪರೇಟ್ ಲೀಗಲ್ ಎಂಟಿಟಿ ಇರುತ್ತೆ. ಬೆಟರ್ ಗವರ್ನೆನ್ಸ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ. ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ರೊಫೆಷನಲಿಸಮ್ ಇರುತ್ತೆ. ಇಂಪ್ರೂವ್ ಟ್ರಾನ್ಸ್ಪರೆನ್ಸಿ, ಯಾವುದೇ ರೀತಿ ಹೈಡೆಡ್ ಸೀಕ್ ಇರಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಇರುತ್ತೆ. ಡಿಮ್ಯೂಚುಲೈಸೇಷನ್ refers to the separation of ownership, management and trading rights of stock exchange. ಅಂದ್ರೆ ಓನರ್ಶಿಪ್ ಸಪರೇಟ್ ಅಂಡ್ ಟ್ರೇಡಿಂಗ್ ರೈಟ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಡೀಲ್ ಮಾಡ್ತಾರೆ. ಅಡ್ವಾಂಟೇಜಸ್: ರೆಡ್ಯೂಸಸ್ ಕಾನ್ಫ್ಲಿಕ್ಟ್ ಆಫ್ ಇಂಟರೆಸ್ಟ್, ಎನ್ಹಾನ್ಸಸ್ ಎಫಿಷಿಯನ್ಸಿ, increases transparency, encourages investors' confidence. ಇದಾದ್ಮೇಲೆ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂತಂದ್ರೆ ಈ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಗೆ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್ ಮ್ಯಾಂಡೇಟರಿ. ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು ಅಂತ ಬರ್ಬಿಟ್ಟು ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರಬೇಕು. ಅದ್ರದ್ದು ಫಂಕ್ಷನ್ಸ್ ನೋಡೋಣ. ಮೊಬೈಲೈಸೇಷನ್ ಆಫ್ ಸೇವಿಂಗ್ಸ್ ಅಂದ್ರೆ ಜನರದು ಒಟ್ಟುಗೂಡಿಸ್ತಾರೆ ಸೇವಿಂಗ್ಸ್ ನ. ಫೆಸಿಲಿಟೇಟ್ ಕ್ಯಾಪಿಟಲ್ ಫಾರ್ಮೇಶನ್. ಕ್ಯಾಪಿಟಲ್ ಅಂದ್ರೆ ಬಂಡವಾಳನ ಫಾರ್ಮ್ ಮಾಡ್ತಾರೆ. ಬಂಡವಾಳ ಹಾಕಿರೋರ್ಗೆ ಒಳ್ಳೆ ರಿಟರ್ನ್ಸ್ ಕೊಡೋ ತರ ನೋಡ್ಕೋತಾರೆ. ಪ್ರೊವೈಡ್ ಲಿಕ್ವಿಡಿಟಿ. ಅನ್ ಅಸೆಟ್ ಕ್ಯಾನ್ ಬಿ
ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಪ್ರೈಸ್ ಡಿಸ್ಕವರಿ, ಒಂದು ಪ್ರೈಸ್ ಇಂಥ ಪ್ರಾಡಕ್ಟ್ ಗೆ ಇಂಥ ಪ್ರೈಸ್ ಅನ್ನೋದನ್ನ ಡಿಸ್ಕವರ್ ಮಾಡ್ತಾರೆ. ಅಂದ್ರೆ ಡಿಸ್ಕವರ್ ಅಂದ್ರೆ ಲೈಕ್ ಹೊಸದಾಗಿ ಎಷ್ಟು ಇಡ್ಬೋದು ಅಂತ ಇದ್ ಮಾಡ್ತಾರೆ. ಟ್ರಾನ್ಸ್ಫರ್ ಆಫ್ ಫಂಡ್ಸ್, ಲೈಕ್ ಈಸಿಲಿ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಫ್ರಮ್ ಒನ್ ಪಾರ್ಟಿ ಟು ಅನದರ್ ಪಾರ್ಟಿ. ರಿಸ್ಕ್ ಶೇರಿಂಗ್, ರಿಸ್ಕ್ ಇದ್ದೇ ಇರುತ್ತೆ. ಪ್ರಮೋಟ್ಸ್ ಎಕನಾಮಿಕ್ ಗ್ರೋತ್, ಎಕನಾಮಿ ಇಂಪ್ರೂವ್ ಆಗುತ್ತೆ. ಫಿನಾನ್ಷಿಯಲ್ ಮಾರ್ಕೆಟ್ ಇಂದ, ಸೆಕ್ಯೂರಿಟೀಸ್ ಇಂದ, ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಇಂದ ನಮ್ ಫಿನಾನ್ಷಿಯಲ್ ಮಾರ್ಕೆಟ್ ಗ್ರೋತ್ ಕೂಡ ನಮ್ ಎಕನಾಮಿನೂ ಕೂಡ ಇಂಪ್ರೂವ್ ಆಗುತ್ತೆ. ಎಫಿಷಿಯಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂತಾರೆ. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಕೇಳಿದರೆ ಎಷ್ಟು ಬೇಕೋ ಅಷ್ಟನ್ನೇ ಯುಟಿಲೈಸ್ ಮಾಡ್ಬೇಕು, ಅದನ್ನ ಎಫಿಷಿಯಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂತ ಕರೀತಾರೆ. ಸೊ ಇದು ಲೈಕ್ ಕನ್ಕ್ಲೂಷನ್ ಲಾಸ್ಟ್ಲಿ. ಹೆನ್ಸ್ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಬರಿಬೇಕಾಗುತ್ತೆ. ಸೊ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಆರ್ಡರ್ ಟೈಪ್ಸ್. ಡಿಫರೆಂಟ್ ಆರ್ಡರ್ ಟೈಪ್ಸ್ ಯಾವ್ದು ಅಂತಾರೆ? ಮಾರ್ಕೆಟ್ ಆರ್ಡರ್, ಎಕ್ಸಿಕ್ಯೂಟೆಡ್ ಇಮಿಡಿಯೇಟ್ಲಿ ಅಟ್ ದ ಕರೆಂಟ್ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಅಲ್ಲಿ ಏನಿರುತ್ತೆ ಆ ಪ್ರೈಸ್ ಪ್ರಕಾರ. ಲಿಮಿಟ್ ಆರ್ಡರ್, ಎಕ್ಸಿಕ್ಯೂಟ್ ಒಂದು ಸ್ಪೆಸಿಫಿಕ್ ಪ್ರೈಸ್, ಅಂದ್ರೆ ಇಂಥ ಪ್ರೈಸ್ ಗೆ ಅಂತ ಲಿಮಿಟ್ ಆಗಿರ್ತಾರೆ. ಸ್ಟಾಪ್ ಲಾಸ್ ಆರ್ಡರ್, ಲಿಮಿಟ್ಸ್ ಪೊಟೆನ್ಶಿಯಲ್ ಲಾಸಸ್ ಅಂತ ಹೇಳ್ಬೋದು. ಡೇ ಆರ್ಡರ್, ವ್ಯಾಲಿಡ್ ಓನ್ಲಿ ಫಾರ್ ದ ಟ್ರೇಡಿಂಗ್ ಡೇ ಅಂತ ಹೇಳ್ಬೋದು. ಗುಡ್ ಲಿಟಿಲ್ ಕ್ಯಾನ್ಸಲ್ಡ್ ಆರ್ಡರ್, ರಿಮೈನ್ಸ್ ಆಕ್ಟಿವ್ ಅಂಟಿಲ್ ಕ್ಯಾನ್ಸಲ್ಡ್. ಸೊ ಅಂದ್ರೆ ಕ್ಯಾನ್ಸಲ್ ಆಗೋ ತನಕ ಅದು ಆಕ್ಟಿವ್ ಆಗೇ ಇರುತ್ತೆ. ಇಮಿಡಿಯೇಟ್ ಆರ್ ಕ್ಯಾನ್ಸಲ್ ಆರ್ಡರ್, ಎಕ್ಸಿಕ್ಯೂಟೆಡ್ ಇಮಿಡಿಯೇಟ್ಲಿ ಆರ್ ಕ್ಯಾನ್ಸಲ್ಡ್. ಸೊ ಇಷ್ಟನ್ನು ಕೂಡ ಟೈಪ್ಸ್ ಆಫ್ ಆರ್ಡರ್ ಕೇಳ್ಬೋದು. ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದನ್ನ ಇಷ್ಟಕ್ಕೆ ಅಂತ ಲಿಮಿಟ್ ಆಗಿರೋದು. ಲಿಮಿಟೆಡ್ ಸ್ಟಾಪ್ ಲಾಸ್, ಯಾವುದೇ ರೀತಿ ಲಾಸ್ ಆಗದೆ ಇರೋ ತರ ನೋಡ್ಕೋತಾರೆ. ಡೇ ಆರ್ಡರ್ ಓನ್ಲಿ ಫಾರ್ ಡೇ ಟ್ರೇಡರ್ ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಗುಡ್ ಟಿಲ್ ಕ್ಯಾನ್ಸಲ್ಡ್ ಅಂತಂದ್ರೆ ರಿಮೈನ್ಸ್ ಆಕ್ಟಿವ್ ಅಂಟಿಲ್ ಕ್ಯಾನ್ಸಲ್, ಕ್ಯಾನ್ಸಲ್ ಆಗೋ ತನಕ ಆಕ್ಟಿವ್ ಇರುತ್ತೆ, ಅದಾದ್ಮೇಲೆ ಕ್ಯಾನ್ಸಲ್ ಆಗುತ್ತೆ. ಇಮಿಡಿಯೇಟ್ ಆರ್ ಕ್ಯಾನ್ಸಲ್ ಅಂದ್ರೆ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡುವಂತದನ್ನ. ಸೊ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಕಮಾಡಿಟಿ ಎಕ್ಸ್ಚೇಂಜ್. ಫೀಚರ್ಸ್ ಆಫ್ ಕಮಾಡಿಟಿ ಎಕ್ಸ್ಚೇಂಜ್ ಅಂತಂದ್ರೆ ಸೊ ಆರ್ಗನೈಸ್ಡ್ ಮಾರ್ಕೆಟ್ ಫಾರ್ ಕಮಾಡಿಟಿ ಟ್ರೇಡಿಂಗ್ ಅಂದ್ರೆ ಇಟ್ ಇಸ್ ಅ ಮಾರ್ಕೆಟ್ ಫಾರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಲೈಕ್ ಕಮಾಡಿಟಿ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸ್ಟ್ಯಾಂಡರ್ಡೈಸ್ ಕಾಂಟ್ರಾಕ್ಟ್ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಯಾವ್ದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಪ್ರೈಸ್ ಡಿಸ್ಕವರಿ ಮೆಕ್ಯಾನಿಸಮ್, ಇಂಥ ಪ್ರಾಡಕ್ಟ್ ಗೆ ಇಂಥ ಪ್ರೈಸ್ ಅಂತಾನೆ ಡಿಸ್ಕವರ್ ಮಾಡಬಹುದು. ರಿಸ್ಕ್ ಮ್ಯಾನೇಜ್ಮೆಂಟ್ ಥ್ರೂ ಹೆಡ್ಜಿಂಗ್, ರಿಸ್ಕ್ ನ ಮ್ಯಾನೇಜ್ ಮಾಡ್ತಾರೆ. ಪ್ರೈಸ್ ಎಷ್ಟಾದ್ರೂ ಫ್ಲಕ್ಚುಯೇಷನ್ ಆಗಿ ಅದನ್ನ ಮ್ಯಾನೇಜ್ ಮಾಡೋ ತರ ನೋಡ್ಕೋತಾರೆ. ಹೈ ಲಿಕ್ವಿಡಿಟಿ, ಲಿಕ್ವಿಡಿಟಿ ಅಂದ್ರೆ ಅಸೆಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಟ್ರಾನ್ಸ್ಪರೆಂಟ್ ಟ್ರೇಡಿಂಗ್ ಸಿಸ್ಟಮ್ ಅಂದ್ರೆ ಯಾವುದೇ ರೀತಿ ಹೈಡೆಂಟ್ ಸಿಕ್ಕಿರಲ್ಲ, ಟ್ರಾನ್ಸ್ಪರೆಂಟ್ ಆಗಿರ್ತಾರೆ. ರೆಗ್ಯುಲೇಟೆಡ್ ಬೈ ಅಥಾರಿಟೀಸ್, ರೆಗ್ಯುಲೇಟೆಡ್ ಅಂತಂದ್ರೆ ಅಥಾರಿಟೀಸ್ ಅಂತಂದ್ರೆ ಸೊ ಇದು ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವ್ರ ಕಡೆಯಿಂದನೇ, ರೆಗ್ಯುಲೇಟ್ ಬಾಡಿ ಕಡೆಯಿಂದನೇ ಮಾನಿಟರ್ ಮಾಡ್ಕೊಂಡಿರೋ ತರ ಆಗುತ್ತೆ. ನೇಷನ್ ವೈಡ್ ಪಾರ್ಟಿಸಿಪೇಷನ್, ಎಲ್ ಬೇಕಾದ್ರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ವರ್ಲ್ಡ್ ವೈಡ್, ನೇಷನ್ ವೈಡ್ ಅಂತಾನು ಕೂಡ ಹೇಳ್ತಾರೆ. ಸೊ ಇದು ಕನ್ಕ್ಲೂಷನ್ ಬರ್ದಾದ್ಮೇಲೆ ರೈಟ್ ದ ಫಂಕ್ಷನ್ಸ್ ಆಫ್ ಸೆಬಿ. ಫಂಕ್ಷನ್ಸ್ ಆಫ್ ಸೆಬಿ, ಸ್ಟಾಕ್ ಎಕ್ಸ್ಚೇಂಜ್, ಸ್ಟಾಕ್ ಮಾರ್ಕೆಟ್ ಎಲ್ಲಾದ್ರೂ ಕೂಡ ಇದನ್ನೇ ಬರಿಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಸರಿನಾ. ಪ್ರೊಟೆಕ್ಟ್ಸ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್, ಆ ಬಂಡವಾಳ ಹಾಕಿರೋರ್ಗೆ ಅವ್ರಿಗೊಂದು ಸೇಫ್ಟಿ ತರೋಂತ ಮೇನ್ ಉದ್ದೇಶ ಆಗಿರುತ್ತೆ. ರೆಗ್ಯುಲೇಟ್ ಸ್ಟಾಕ್ ಎಕ್ಸ್ಚೇಂಜ್, ಸ್ಟಾಕ್ ಎಕ್ಸ್ಚೇಂಜ್ ನ ನೋಡ್ಕೊಳೋದು, ಮಾನಿಟರ್ ಮಾಡೋ ತರ ಆಗುತ್ತೆ. ಪ್ರಿವೆಂಟ್ಸ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂದ್ರೆ ಯಾವುದೇ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗದಲ್ಲೇ ಇರೋ ತರ ನೋಡ್ಕೋತಾರೆ. ಪ್ರಮೋಟ್ಸ್ ಮಾರ್ಕೆಟ್ ಡೆವಲಪ್ಮೆಂಟ್, ಮೇನ್ ನಮ್ದು ಸೆಕ್ಯೂರಿಟಿ ಸ್ಟಾಕ್ ಎಕ್ಸ್ಚೇಂಜ್ ನ ಡೆವಲಪ್ಮೆಂಟ್ ಮಾಡೋ ತರ ನೋಡ್ತಾರೆ. ರಿಜಿಸ್ಟರ್ ಇಂಟರ್ಮೀಡಿಯರೀಸ್ ಅಂದ್ರೆ ರಿಜಿಸ್ಟರ್ ಆಗದಲ್ಲೇ ಇರೋ ತರ ಡೀಲ್ ಮಾಡಬಾರ್ದು, ಎಲ್ಲರೂ ಕೂಡ ರಿಜಿಸ್ಟರ್ ಆಗಿರ್ಲೇಬೇಕು. ಕಂಡಕ್ಟ್ಸ್ ಇನ್ಸ್ಪೆಕ್ಷನ್ ಅಂಡ್ ಆಡಿಟ್ಸ್, ರೆಗ್ಯುಲರ್ ಆಗಿ ಆಡಿಟ್ ಮತ್ತೆ ಇನ್ಸ್ಪೆಕ್ಷನ್ ಮಾಡ್ಕೊಂತ ಹೋಗ್ತಾರೆ. ಎನ್ಶೋರ್ಸ್ ಟ್ರಾನ್ಸ್ಪರೆನ್ಸಿ, ಟ್ರಾನ್ಸ್ಪರೆನ್ಸಿ ಯಾವುದೇ ರೀತಿ ಹೈಡೆಂಟ್ ಸಿಕ್ಕಿರಲ್ಲ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಎಜುಕೇಟ್ಸ್ ಇನ್ವೆಸ್ಟರ್ಸ್, ಇನ್ವೆಸ್ಟರ್ಸ್ ಗೆ ಎಜುಕೇಶನ್ ಮೇನ್ ಕೊಡ್ಬೇಕಾಗಿರುತ್ತೆ. ಅಂದ್ರೆ ಲೈಕ್ ಇನ್ವೆಸ್ಟರ್ಸ್ ಗೆ ಎಜುಕೇಶನ್ ಅಂತಂದ್ರೆ ಇಂತ ಈ ಸ್ಟಾಕ್ ಮೇಲೆ ಹಾಕಿದ್ರೆ ನಿಮ್ಗೆ ಈ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಎಜುಕೇಟ್ ಮಾಡ್ತಾರೆ. ಸೊ ಯಾವುದೇ ರೀತಿ ಹೈಡೆಂಟ್ ಸೀಕ್ ಮಾಡಲ್ಲ, ಟ್ರಾನ್ಸ್ಪರೆನ್ಸ್ ಆಗಿರ್ತಾರೆ. ಸೊ ಇಷ್ಟನ್ನು ಕೂಡ ಸೆಬಿ ಅವರು ಮಾಡ್ತಾ ಇರೋಂತ ಮೇನ್ ಫಂಕ್ಷನ್ಸ್. ಅಂದ್ರೆ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡೋದು, ಸ್ಟಾಕ್ ಎಕ್ಸ್ಚೇಂಜ್ ರೆಗ್ಯುಲೇಟ್ ಮಾಡೋದು, ಪ್ರಿವೆಂಟ್ಸ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್, ಪ್ರಮೋಟ್ಸ್ ಮಾರ್ಕೆಟ್ ಡೆವಲಪ್ಮೆಂಟ್, ರಿಜಿಸ್ಟರ್ಸ್ ಇಂಟರ್ಮೀಡಿಯೇಟ್ಸ್, ಕಂಡಕ್ಟ್ಸ್ ಇನ್ಸ್ಪೆಕ್ಷನ್ ಅಂಡ್ ಆಡಿಟ್ಸ್, ಎನ್ಶೋರ್ಸ್ ಟ್ರಾನ್ಸ್ಪರೆನ್ಸಿ, ಟ್ರಾನ್ಸ್ಪರೆಂಟ್ ಆಗಿರ್ತಾರೆ. ಎಜುಕೇಟ್ಸ್ ಇನ್ವೆಸ್ಟರ್ಸ್, ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಸೆಬಿ. ಸೊ ಪಾಯಿಂಟ್ಸ್ ಇದೆ, ಇದನ್ನ ಓನ್ ಆಗಿ ಬರೆಯುವಂತ ರೆಸ್ಪಾನ್ಸಿಬಿಲಿಟಿ ನಿಮ್ದು. ನೋಡಿ ಅಲ್ಲಿ ಸೆಬಿ ಕೇಳಿದರೆ, ಸ್ಟಾಕ್ ಎಕ್ಸ್ಚೇಂಜ್ ಕೇಳಿದ್ದಾರೆ. ಸೊ ಒಂದೇ ಪೇಪರ್ ಅಲ್ಲಿ ಈ ರೀತಿ ಕ್ವೆಶನ್ಸ್ ಕೇಳುವಂತದ್ದು, ಎರಡಕ್ಕೂ ಕೂಡ ಒಂದೇ ಬರೀರಿ ಅಂತ ಹೇಳಿದ್ರೆ ಆ ಪಾಯಿಂಟ್ಸ್ ಇಲ್ಲೂ ಕೂಡ ನೀವು ಮರ್ಚ್ ಮಾಡ್ಕೋಬಹುದು. ಪ್ರೊವೈಡ್ಸ್ ಎ ರೆಡಿ ಮಾರ್ಕೆಟ್ ಫಾರ್ ಸೆಕ್ಯೂರಿಟೀಸ್, ಫೆಸಿಲಿಟೇಟ್ಸ್ ಅಂದ್ರೆ ಸೆಕ್ಯೂರಿಟೀಸ್ ಅಲ್ಲಿ ಟ್ರೇಡ್ ಮಾಡಬಹುದು. ಫೆಸಿಲಿಟೇಟ್ಸ್ ಕ್ಯಾಪಿಟಲ್ ಫಾರ್ಮೇಶನ್, ಎಲ್ಲಾರ್ದು ಬಂಡವಾಳನ ಒಂದು ಕಡೆ ಗೂಡಿಸ್ತಾರೆ. ಎನ್ಶೋರ್ಸ್ ಲಿಕ್ವಿಡಿಟಿ ಆಫ್ ಇನ್ವೆಸ್ಟ್ಮೆಂಟ್, asset can be easily converted into cash. Helps in price determination, price determination ಇಂತ ಪ್ರೈಸ್ ಹೀಗೆ ಅಂತಂದು ಡಿಟರ್ಮೈನ್ ಮಾಡೋ ತರ ಅಂದ್ರೆ ಪ್ರಿಡಿಕ್ಟ್ ಮಾಡ್ಬೋದು. ಪ್ರಮೋಟ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್, ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಸೊ ನಮ್ ಬಂಡವಾಳ ಮತ್ತೆ ಎರಡನ್ನೂ ಕೂಡ ಪ್ರೊಟೆಕ್ಟ್ ಮಾಡ್ತಾರೆ. ಪ್ರೊಟೆಕ್ಟ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್, ಅದೇ ಹೇಳಿದ್ನಲ್ಲ, ಅವ್ರಿಗೊಂದು ಲೈಕ್ ಸೇಫ್ಟಿ ಕೊಡ್ತಾರೆ. ಪ್ರೊವೈಡ್ಸ್ ಎಕನಾಮಿಕ್ ಇಂಡಿಕೇಟರ್ಸ್, ನಮ್ ಎಕನಾಮಿಕ್ ಇಂಡಿಕೇಟರ್ಸ್ ಅಂದ್ರೆ ನಮ್ ಎಕನಾಮಿ ಸ್ಟೇಬಲ್ ಆಗಿರೋ ತರ ನೋಡ್ಕೋತಾರೆ, ಡೌನ್ ಆಗದೇ ಇರೋ ತರ
ನೋಡ್ಕೋತಾರೆ. ನೆಕ್ಸ್ಟ್ ಮೊಬಲೈಸ್ ಲಾಂಗ್ ಟರ್ಮ್ ಫಂಡ್ಸ್ ಅಂದ್ರೆ ನಮ್ಗೆ ಲಾಂಗ್ ಟರ್ಮ್ ಡ್ಯೂರೇಷನ್ಗೂ ಟ್ರೇಡ್ ಮಾಡ್ಬೋದು. ಆ ರೀತಿ ಫಂಡ್ಸ್ ನ ಮೊಬಲೈಸ್ ಮಾಡ್ತಾರೆ. ಎನ್ಶೋರ್ಸ್ ಫೇರ್ ಟ್ರೇಡಿಂಗ್ ಪ್ರಾಕ್ಟೀಸಸ್ ಅಂದ್ರೆ ಯಾವುದೇ ರೀತಿ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಮಾಡದೇ ಇರೋ ತರ ನೋಡ್ಕೋತಾರೆ. ಎಂಕರೇಜಸ್ ಇಂಡಸ್ಟ್ರಿಯಲ್ ಗ್ರೋತ್, ಇಂಡಸ್ಟ್ರಿ ಇಂಪ್ರೂವ್ ಆಗೋ ತರ ನೋಡ್ಕೋತಾರೆ. ಇಷ್ಟು ಕೂಡ ಸ್ಟಾಕ್ ಎಕ್ಸ್ಚೇಂಜ್ ಫಂಕ್ಷನ್ಸ್. ಸೆಬಿದು ಮತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಸಿಮಿಲರ್ ಆಗೇ ಇದೆ, ಬರಿಬಹುದು. ಕನ್ಕ್ಲೂಷನ್ ನೋಡಿ, ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಮಸ್ಟ್ ಅಂಡ್ ಶುಡ್ ಸ್ಟೂಡೆಂಟ್ಸ್. Types of financial market, it is very important. Money market 2 marks को कहते हैं. Deals with short term funds, buying and selling of short term funds, example treasury bills, commercial papers. Capital market deals with long funds and securities, example shares, debentures, bonds. Primary market ಅಂದ್ರೆ ಹೊಸದಾಗಿ ನ್ಯೂ ಇಶ್ಯೂ, ಫ್ರೆಶ್ ಇಶ್ಯೂ, ಫಸ್ಟ್ ಟೈಮ್ ಇಶ್ಯೂ ನ ಡೀಲ್ ಮಾಡೋದನ್ನ ಪ್ರೈಮರಿ ಮಾರ್ಕೆಟ್. ಸೆಕೆಂಡರಿ ಅಂತಂದ್ರೆ ಆಲ್ರೆಡಿ ಇಲ್ಲ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ನ ಟ್ರೇಡ್ ಮಾಡೋದನ್ನ ಸೆಕೆಂಡರಿ ಮಾರ್ಕೆಟ್. ಡಿರೈವೇಟಿವ್ಸ್ ಅಂದ್ರೆ ಡೀಲ್ಸ್ ವಿತ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದ್ರೆ ಫೆಸಿಲಿಟೇಟ್ ಎಕ್ಸ್ಚೇಂಜ್ ಆಫ್ ಡಿಫರೆಂಟ್ ಕಂಟ್ರಿ ಕರೆನ್ಸೀಸ್ ಅಂತ ಹೇಳ್ಬೋದು. ಇಷ್ಟು ಕೂಡ ಟೈಪ್ಸ್ ಆಫ್ ಮಾರ್ಕೆಟ್ ಅಲ್ಲಿ ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್, ಡಿರೈವೇಟಿವ್ಸ್ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಇಷ್ಟು ಕೂಡ ನೀವು ಬರೀಬಹುದು. Explain the different types of contracts. Spot contract, immediate delivery and payment of goods. Forward contract, forward ಅಂದ್ರೆ customized agreement between two parties for future delivery. Future contract, standardized contract traded on exchange for future delivery. Next to options contract ಅಂತಂದ್ರೆ so gives the buyer right but not the obligation to buy or sell. Buy ಮಾಡಬಹುದು but not sell an asset ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಸ್ವಾಪ್ ಕಾಂಟ್ರಾಕ್ಟ್, ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟೀಸ್ ಟು ಎಕ್ಸ್ಚೇಂಜ್ ಕ್ಯಾಶ್ ಫ್ಲೋಸ್ ಇನ್ ದ ಫ್ಯೂಚರ್ ಅಂದ್ರೆ ಸ್ವಾಪ್ ಮಾಡ್ಕೋಬಹುದು ಬೇರೆಯವ್ರ ಜೊತೆ. ಸೊ ಇಷ್ಟು ಕೂಡ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಅಂತಾನೆ ಹೇಳ್ಬೋದು. ಯಾವ್ದು ಅಂದ್ರೆ ಸ್ಪಾಟ್ ಕಾಂಟ್ರಾಕ್ಟ್, ಫಾರ್ವರ್ಡ್ ಕಾಂಟ್ರಾಕ್ಟ್, ಫ್ಯೂಚರ್, ಆಪ್ಷನ್, ಸ್ವಾಪ್, ಮತ್ತೆ ಅದ್ರದ್ದು ಇಂಪಾರ್ಟೆನ್ಸ್ ಏನಂತಾರೆ ರಿಸ್ಕ್ ಮ್ಯಾನೇಜ್ಮೆಂಟ್, ಪ್ರೈಸ್ ಡಿಸ್ಕವರಿ, ಹೆಡ್ಜಿಂಗ್ ಅಂಡ್ ಸ್ಪೆಕ್ಯುಲೇಷನ್ ಆಪರ್ಚುನಿಟೀಸ್. ಇದು ಆಲ್ರೆಡಿ ನಿಮ್ಗೆ ಪ್ರೀವಿಯಸ್ ಇದ್ರಲ್ಲಿ ನೋಡಿದೀರಾ, ಲೈಕ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ನೀವು write a note on agricultural commodities with example ಅಂತ ಕೊಟ್ಟಿದ್ದಾರೆ. Agricultural commodities are products grown or produced through farming activities and traded in commodity market. ಸೊ ಫೀಚರ್ಸ್ ಏನ ಸೀಸನಲ್ ಇನ್ ನೇಚರ್, ಕೆಲವೊಂದು ಪ್ರಾಡಕ್ಟ್ ಸೀಸನಲ್ ಆಗಿರುತ್ತೆ. ಪೆರಿಷೇಬಲ್ ಇನ್ ಸಮ್ ಕೇಸಸ್ ಅಂದ್ರೆ ಕೆಲವೊಂದು ಪೆರಿಷೇಬಲ್ ಅಂತಂದ್ರೆ ಇವತ್ತು ತಗೊಂಬಂದ್ರೆ ನಾಳೆನೇ ಅದು ಸೇಲ್ ಮಾಡಬೇಕು, ಇಲ್ಲ ಅಂತಾರೆ ವೇಸ್ಟ್ ಆಗೋಗುತ್ತೆ. ಇನ್ಫ್ಲೂಯೆನ್ಸ್ ಬೈ ವೆದರ್ ಕಂಡೀಷನ್, ಕೆಲವೊಂದು ಪ್ರಾಡಕ್ಟ್ಸ್ ಕೆಲವೊಂದು ಇದು ಮಾರ್ಕೆಟ್ ಕಂಡೀಷನ್ ಅಂದ್ರೆ ವೆದರ್ ಕಂಡೀಷನ್ ಹೇಗಿರುತ್ತೆ ಅಂತದಕ್ಕೆ ಮಾತ್ರನೇ ಗ್ರೋ ಆಗೋಂಥದ್ದು. ಹೈ ಡಿಮ್ಯಾಂಡ್ ಫಾರ್ ಕನ್ಸಂಪ್ಷನ್, ಕೆಲವೊಂದು ಪ್ರಾಡಕ್ಟ್ ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಆಲ್ 365 ಡೇಸ್ ಕೆಲವೊಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ಎಕ್ಸಾಂಪಲ್ ವೀಟ್, ರೈಸ್, ಕಾಟನ್, ಶುಗರ್, ಕಾಫಿ, ಟೀ, ಸೋಯಾಬೀನ್, ಮೇಸ್ ಅಂತ ಹೇಳ್ಬೋದು. ಇಂಪಾರ್ಟೆನ್ಸ್ ಏನಂದ್ರೆ ಸಪೋರ್ಟ್ ಫಾರ್ಮರ್ಸ್ ಗೆ ಮೇನ್ ಸಪೋರ್ಟ್ ಆಗಿದೆ. ಫೆಸಿಲಿಟೇಟ್ ಪ್ರೈಸ್ ಡಿಸ್ಕವರಿ, ಇಂಥ ಪ್ರಾಡಕ್ಟ್ ಇಂಥ ಪ್ರೈಸ್ ಗೆ ಸೇಲ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಇರುತ್ತೆ. ಪ್ರಮೋಷನಲ್ ಅಗ್ರಿಕಲ್ಚರಲ್, ಮೇನ್ ನಮ್ದು ಇಂಡಿಯಾ ಬ್ಯಾಕ್ ಬೋನ್ ಏನು ಅಗ್ರಿಕಲ್ಚರಲ್. ಸೊ ಅದನ್ನ ನಾವು ಕೂಡ ಲೈಕ್ ಬೀಂಗ್ ಎಜುಕೇಟ್ಸ್ ನಾವು ಕೂಡ ಅಗ್ರಿಕಲ್ಚರ್ ನ ಸಿಸ್ಟಮ್ ನ ಡೆವಲಪ್ಮೆಂಟ್ ಮಾಡ್ಬೇಕು. ಎನೇಬಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಥ್ರೂ ಹೆಡ್ಜಿಂಗ್, ಪ್ರೈಸಸ್ ಎಷ್ಟಾದ್ರೂ ಅದು ಪರವಾಗಿಲ್ಲ ಅದನ್ನ ನಾವು ಮ್ಯಾನೇಜ್ ಮಾಡೋ ತರ ಇರ್ಬೇಕು. ಇಷ್ಟು ಕೂಡ ನೀವು ಬರ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ, ಅದು ಮೈಂಡ್ ಅಲ್ಲಿ ಹಾಕೊಳ್ಳಿ. Write a detailed note on recent changes in SEBI amendments. Recent changes SEBI amendments ಅಲ್ಲದೆ enhanced disclosure requirement for listed company. Disclosure ಅಂತಂದ್ರೆ ಕೆಲವೊಂದು ಕಂಪನಿ ಯಾವುದೇ ರೀತಿ ಕೆಲವೊಂದು ರಿಕ್ವೈರ್ಮೆಂಟ್ಸ್ ನ ಡಿಸ್ಕ್ಲೋಸ್ ಮಾಡಲ್ಲ. ಸೊ ಅದನ್ನ ಅವರು ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಟ್ರೆಂತ್ ಅಂಡ್ ಕಾರ್ಪೊರೇಟ್ ಗವರ್ನೆನ್ಸ್ ನಾರ್ಮ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ. ಫಾಸ್ಟ್ ಸೆಟ್ಲ್ಮೆಂಟ್ ಸೈಕಲ್ ಅಂದ್ರೆ ಫಾಸ್ಟ್ ಸೆಟ್ಲ್ಮೆಂಟ್ T+1. ಸೊ ಕೆಲವೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತ ಇವರು ಡಿಸ್ಕ್ರೈಬ್ ಮಾಡಿದ್ದಾರೆ. ಇಂಪ್ರೂವ್ಡ್ ರೆಗ್ಯುಲೇಷನ್ ಫಾರ್ ಮ್ಯೂಚುವಲ್ ಫಂಡ್, ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ರೀಡ್ ಆಲ್ ರಿಲೇಟೆಡ್ ಡಾಕ್ಯುಮೆಂಟ್ ಬಿಫೋರ್ ಇನ್ವೆಸ್ಟಿಂಗ್ ಆನ್ ಇಟ್ ಅಂತ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೇಳಿರ್ತೀರಾ. ಸೊ ಮ್ಯೂಚುವಲ್ ಫಂಡ್ ಬಗ್ಗೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಜಾಸ್ತಿ ಇಂಪೋಸ್ ಮಾಡ್ತಾ ಇದ್ದಾರೆ. ಇನ್ಕ್ರೀಸ್ ಮಾನಿಟರಿಂಗ್ ಆಫ್ ಇನ್ಸೈಡ್ ಟ್ರೇಡಿಂಗ್ ನಮ್ಮಲ್ಲೇ ಟ್ರೇಡ್ ಮಾಡ್ತಿರೋದ್ರ ಬಗ್ಗೆ ಜಾಸ್ತಿ ಅದ್ರ ಬಗ್ಗೆ ಗಮನ ತಗೋತಾ ಇದ್ದಾರೆ. ಬೆಟರ್ ಸೈಬರ್ ಸೆಕ್ಯೂರಿಟಿ ಗೈಡ್ಲೈನ್ಸ್ ಫಾರ್ ಮಾರ್ಕೆಟ್ ಪಾರ್ಟಿಸಿಪೆಂಟ್. ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ಏನಾದ್ರೂ ಹ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ, ಅಂತದಕ್ಕೆ ಜಾಸ್ತಿ ಗೈಡ್ಲೈನ್ಸ್ ನ ಇಶ್ಯೂ ಮಾಡ್ತಾರೆ. ಸ್ಟ್ರಿಕ್ಟರ್ ರೂಲ್ಸ್ ಅಗೇನ್ಸ್ಟ್ ಮಾರ್ಕೆಟ್ ಮ್ಯಾನಿಪುಲೇಷನ್, ಕೆಲವೊಂದು ರೂಲ್ಸ್ ಮಾರ್ಕೆಟ್ ಮ್ಯಾನಿಪುಲೇಟ್ ಮಾಡ್ತಾರೆ. ಸೊ ಅಂತದಕ್ಕೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ನ ತಗೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಡೈವರ್ಸಿಫೈ ಮಾಡ್ತಾರೆ, ಏನಾದ್ರು ಒಂದು ಲೈಕ್ ಇಲಿಗಲ್ ಆಕ್ಟಿವಿಟೀಸ್ ಅಂತದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಗ್ರೇಟರ್ ಪ್ರೊಟೆಕ್ಷನ್ ಫಾರ್ ರಿಟೇಲ್ ಇನ್ವೆಸ್ಟರ್ಸ್ ಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡೋ ತರ ನೋಡ್ಕೊತಾರೆ. ಡಿಜಿಟಲೈಸೇಷನ್ ಆಫ್ ಸೆಕ್ಯೂರಿಟೀಸ್ ಥ್ರೂ ಡಿಮ್ಯಾಟ್ ಅಕೌಂಟ್ಸ್, ಅಂದ್ರೆ ಡಿಮ್ಯಾಟ್ ಅಕೌಂಟ್ಸ್ ಎಲ್ಲಾನು ಕೂಡ ಡಿಜಿಟಲೈಸ್ ಆಗಿದೆ, ಯಾವ್ದು ಕೂಡ ಮ್ಯಾನ್ಯುಯಲ್ ಇಲ್ಲ. ಇಂಪ್ರೂವ್ ಗ್ರೀವಿಯನ್ಸ್ ರಿಅಡ್ರೆಸಲ್ ಮೆಕ್ಯಾನಿಸಮ್, ಅಂದ್ರೆ ಕೆಲವೊಂದು ಗ್ರೀವಿಯನ್ಸ್ ಎಲ್ಲ ಇಂಪ್ರೂವ್ ಮಾಡ್ತಾರೆ, ಅಂದ್ರೆ ಯಾವ್ದೇ ರೀತಿ ರಿಸಾಲ್ವ್ ಆಗ್ಬಿಡ್ಬೇಕು ಬೇಗ ಆ ತರ ಮಾಡ್ಕೊಳಂತ ನೋಡ್ತಾರೆ.
benefits increase transparency, better investor confidence, reduce market fraud, efficient market operations. ಇಷ್ಟು ಕೂಡ ಬೆನಿಫಿಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ, ಇದನ್ನು ಕೂಡ ಪಾಯಿಂಟ್ ವೈಸ್ ಬರೆದು ಇಮಿಡಿಯೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಬರಿಬೇಕಾಗುತ್ತೆ ಸ್ಟೂಡೆಂಟ್ಸ್. ಇದು ಮಾಡೆಲ್ ಪೇಪರ್ 1. ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.